ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಾಯಿ ಆಶೀರ್ವಾದದಿಂದ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ. ತಾಯಿಗೆ ಯಾವಾಗಲೂ ನಾನು ನನ್ನ ಕುಟುಂಬ ಕೃತಜ್ಞತೆಯಿಂದ ಅರ್ಪಿಸ್ತೀವಿ. ನಾನು ಶಾಸಕನಾದ ಪ್ರತಿ ವರ್ಷ ಮೊದಲನೇ ಆಷಾಢಕ್ಕೆ ಬಂದು ಪೂಜೆ ಮಾಡ್ತಕ್ಕಂಥದ್ದು, ಪ್ರೇಯರ್ ಮಾಡ್ತಕ್ಕಂಥದ್ದು. ಈ ಸಲ ನನ್ನ ಪ್ರಾರ್ಥನೆ ತಾಯಿಯಲ್ಲಿ ಇಷ್ಟೇ. ತಾಯಿ, ಇವತ್ತು ಏನು ನಾವು ಸಂಕಷ್ಟದಲ್ಲಿದ್ದೀವಿ, ರೈತರು ಸಂಕಷ್ಟದಲ್ಲಿದ್ದೀವಿ. ಎರಡೂ ರಾಜ್ಯಗಳ ರೈತರು ಖುಷಿಯಾಗಿ ಇರುವಷ್ಟು ಮಳೆ ಬಿದ್ದು ಎಲ್ಲ ಸಂತೃಪ್ತವಾಗಿ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲ ನಮ್ಮ ಡ್ಯಾಮ್ಗಳು ತುಂಬಿ ನಮ್ಮ ರೈತರು ದೊಡ್ಡ ಅಪಾಯದಿಂದ ಅವಘಡದಿಂದ ಪಾರಾಗಬೇಕು. ಅದಕ್ಕೆ ನಿನ್ನ ಆಶೀರ್ವಾದ ಬೇಕು. ಇವತ್ತಿಂದನೇ ತಾಯಿ ಮಳೆ ಬಿದ್ದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀನೇ ಕೊಡಬೇಕು ತಾಯಿ ಅಂತ ಕೇಳಿ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಏನಾದ್ರು ಪ್ರಾರ್ಥನೆ ಸಲ್ಲಿಸಿದ್ದೀವಿ? ನಾನು ತಾಯಿ ಏನು ಕೊಡಬೇಕು ಅದು ಕೊಡ್ತಾಳೆ ಅನ್ನೋದ್ರಲ್ಲಿ ಪ್ರಾರ್ಥನೆ ಕೇಳಿದವ್ರೆ ಕೊಡೋದೇ ಇಲ್ವಂತೆ. ಮಕ್ಳಿಗೂ ತಾಯಿ ಹಾಲು ಗಲಾಟೆ ಮಾಡಿದ್ರೆ, ಮಕ್ಳು ಗಲಾಟೆ ಮಾಡಿದ್ರೆ ತಾಯಿ ಹಾಲು ಕುಡಿಸಿದಿರುವಂತ. ಹಂಗೆ ತಾಯಿನ ಜಬರ್ದಸ್ತಾಗಿ ಕೇಳಿದ್ದೀನಿ. ನಾನು ಪ್ರಾರ್ಥನೆ ಮಾಡಿದ್ದೀನಿ, ಜಬರ್ದಸ್ತಾಗಿ ಕೊಡ್ಲೇಬೇಕನ್ನೋ ಅಂತ ಕೇಳಿದ್ದೀನಿ. ಹೈಕಮಾಂಡ್ಗೆ ಈ ನಿಟ್ಟಿನಲ್ಲಿ ಮನವಿ ಮಾಡಿದ್ದೀರಾ ಅಥವಾ ಏನು? ಮಾಡಿದ್ದೀನಿ. ಹೈಕಮಾಂಡ್ ಹತ್ರ ಪೂರ್ಣ ಪ್ರಮಾಣದಲ್ಲಿ ಮನವಿ ಮಾಡಿದ್ದೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಡಿ. ನೀವು ಅವಕಾಶ ಕೊಟ್ಟರಲ್ವಾ ನನಗೊಂದು ಕೆಲಸ ಮಾಡೋಕ್ಕೆ ಗೊತ್ತಾಗೋದು. ನೀವು ಏನೂ ಕೆಲಸ ಕೊಡದೇ ನಾವು ಕೆಲಸ, ಈಗ ನನಗೊಂದು ಕೆಲಸ ಕೊಟ್ಟಾರೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ನಿಯಮಿತ ಅಧ್ಯಕ್ಷರಾಗಿ 2 ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ತೆಗೀರಿ. ನಾನು ಗುರುತಿಸ್ತಕ್ಕಂಥ ಕೆಲಸ ಸಾರ್ವಜನಿಕವಾಗಿ ನಾನು ಕೆಲಸ ಮಾಡಿದರೆ ನನಗೊಂದು ಅವಕಾಶ ಕೊಡಿ. ನನಗೆ ಅವಕಾಶ ಕೊಡಿ. ನನಗೆ ನನ್ನ ಅವಧಿಯಲ್ಲಿ ಇದ್ರಲ್ಲಿ ನನಗೆ ವ್ಯಾಪ್ತಿಗೆ ಬರ್ತಕ್ಕಂಥದ್ರಲ್ಲಿ ಎಲ್ಲದರಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದರೆ ಅವಕಾಶ ಕೊಡಿ. ನೀವು ಕೊಟ್ಟ ಕೆಲಸವನ್ನು ನೀತಿ ನಿಯತ ಮಾಡಿದ್ದೀನಿ. ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬಂದಿಲ್ಲ. ಅತ್ಯಂತ ಖುಷಿಯಾಗಿ ನಮ್ಮೆಲ್ಲ ಅಧಿಕಾರಿಗಳಿಗೆ ಕೃತಜ್ಞತೆ ಹೇಳ್ತೀನಿ. ಭಾಳ ಖುಷಿಯಾಗಿದ್ದಾರೆ. ಎರಡನೇ ಸಚಿವ ಸಂಪುಟದಲ್ಲಿ ರಮೇಶ್ ಬಂಡಿಸಿದ್ದೇಗೌಡರು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿರೀಕ್ಷೆಯಲ್ಲಿದ್ದೇನೆ. ನನಗೆ ಕೊಡ್ತಾರೆ ಒಂದು ಅವಕಾಶನ ನಾನು ಕೊಡಲೇಬೇಕು ಅಂತ ಹೈಕಮಾಂಡ್ನ, ನಮ್ಮ ಮುಖ್ಯಮಂತ್ರಿಗಳನ್ನ, ಹಿಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನನಗೊಂದು ಅವಕಾಶ ಕೊಡಿ. ನನಗೆ ನೀವೇನು ಅಂದ್ಕೊಂಡಿದ್ದೀರಿ? ನನಗೆ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ವಾ? ಮಾತಾಡಿದ ತಕ್ಷಣನೇ ಎಲ್ಲರ ಪರ ಎಲ್ಲರೂ ಕೆಲಸ ಮಾಡಿಬಿಡ್ತಾರೆ ಅಂತ ಅನ್ಕೋಬೇಡಿ. ಮಾತಾಡೋದು ಎಷ್ಟು ಮುಖ್ಯನೋ ಅದನ್ನು ಹಂಗೆ ನಡೆಸ್ಕೋಬೇಕಾದದ್ದು ಮುಖ್ಯ. ಪ್ರಾಮಾಣಿಕತೆನೇ ಗುರ್ಸ್ಬೇಕು. ನೀವು ಪ್ರಾಮಾಣಿಕತೆ ಗುರ್ಸ್ಬೇಕು, ಪಕ್ಷಕ್ಕೆ ನಿಷ್ಠೆಯವ್ರು ಗುರ್ಸಿಸ್ಬೇಕು. ಜೊತೆಗೆ ನಿಮ್ಮ ಒಂದು ಕೆಲಸ ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೆಲಸ ಮಾಡಿ. ಇಲ್ಲ, ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಹೈಕಮಾಂಡು ಇವತ್ತು ಯಾರಿಗೂ ಕೊಡಬೇಕು, ಯಾರು ಪಕ್ಷ ಕಟ್ತಾರೆ, ಸಂಘಟನೆ ಮಾಡ್ತಾರೆ ಅಂತ ಒಂದಿದೆ. ಒಂದು ಹೊಸ ಮುಖಕ್ಕೆ ಅವಕಾಶ ಕೊಟ್ಟು ನೋಡಿ. ಹೊಸ ಮುಖಕ್ಕೆ ಅವಕಾಶ ಕೊಟ್ಟಲ್ವಾ? ಅವ್ರ ತಲೆ ಒಳಗಡೆ ಇರೋದು ಬರೆದು ಪ್ರೆಸೆಂಟ್ ಮಾಡೋದು ಅವಕಾಶ ಸಿಕ್ಕಲಿ ನಮಗೂ.